ಪಕ್ಕ ಮಾಡ್ತಾ ಇದ್ರು. ನಾ ಹೇಳಿದೆ ಮಕ್ಕಳೇ, ನಿಮ್ ಇಸ್ಲಾಂ ಹುಟ್ಟಿದ್ದ ಮೊದಲ ಜಗತ್ತಂಗ್ ಹುಟ್ಟಿತ್ತು ಸನಾತನ ಹಿಂದೂ ಧರ್ಮ. ಪ್ರಭು ಶ್ರೀರಾಮಚಂದ್ರ ಪಾಂಡವರಿದ್ದಾಗ ಎಲ್ಲಿದ್ರು, ಇಸ್ಲಾಂ ಇರಲಿಲ್ಲ. ಆದ್ರೆ ದುರ್ದೈವ ಅಂದ್ರ ನಮ್ಮ ಹಿಂದೂಗಳೊಳಗೆ ಸಾಬುಕ್ಕಿಂತ ಹೆಚ್ಚು ಅವಾಗ ಹುಟ್ಟದಂಗೆ ಅದಾರ. ವಕಫ್ ಕಾನೂನಿಗೆ ಹಿಂದೂಗಳು ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ, ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದೀನಿ ಅಂತ ಹೇಳಿದ್ರೆ ಅವ್ರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹೋಗ್ತೀವಿ. ಹಿಂಗಾಗ್ತಾವ ಕ್ರಾಸ್ಬೀಡ್ ಎಲ್ಲೆಲ್ಲೂ. ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರ, ಇವತ್ತು ವಕಫ್ ಬಿಲ್ ಹೋಗ್ಬೇಕಾದ್ರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ, ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಕಾರಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಹೊರಗಾಕಿರ್ಬೋದು 6 ವರ್ಷ. ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಐತಿ. ಹಿಂದೂ ಪರವಾಗಿ ಈ ರಾಜ್ಯದಲ್ಲಿ ಧ್ವನಿ ಎತ್ತಿದೆ. ಇವತ್ತು ನಾನು 3000 ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು, ಒಂದೇ ಮಾತು ಹೇಳಿದ್ರು. ಲಿಂಗಾಯತರನ್ನು ಹಿಂದೂ ಧರ್ಮದವರು ಅಲ್ಲ ಅಂತ ಹೇಳ್ತಾರೆ. ಲಿಂಗಾಯತ ಬೇರೆ ಅಂತ. ಅರೇ ಅವ್ರಿಗೆ ಹೇಳಿದೆ, ಸನಾತನ ಧರ್ಮ ಉಳಿದ್ರೆ ನಿಮ್ಗೆ ಇವತ್ತು ಉಳಿತಿತ್ತು ಮಕ್ಕಳೇ. ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಡ್ಡ ಬಿಟ್ಕೊಂಡು ಮಸೀದಿಗೆ ಹೋಗ್ಬೇಕಾಗ್ತದೆ. ಲಿಂಗಾಯತರು ಹಿಂದೂಗಳೇ, ವೀರಶೈವರು ಹಿಂದೂಗಳೇ. ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ 3000 ಮಠದ ಸ್ವಾಮಿಗಳು. ನೀವು ಒಟ್ಟು ನಿಮ್ಮ ಜೀವನ ಪಡೆಯುವಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತಕ್ಕೆ ಅಂತ ಹೇಳಿದಾರೆ. ಬಂದ್ರೆ ಮುಂದಿನ ದಿವಸ ನನಗೇನೋ ಏನೋ ಆಗಿಲ್ಲ, ನಾನು ಹೊರಗೆ ಹಾಕಿದ ಮ್ಯಾಗ 4 ಪಟ್ಟು ನಾನು ಜನಪ್ರಿಯ ಆಗಿಬಿಟ್ಟಿನಿ. ನನ್ನ ತಗೋಲಾರ್ದೇ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಾಗ ಅಧಿಕಾರಕ್ಕೆ ಬರ್ಲಕ್ಕ ಆಗುವುದಿಲ್ಲ. ಜನರ ಆಶೀರ್ವಾದ ಐತಿ. ನಾ ಎಲ್ಲೂ ಸ್ಟ್ರೈಕ್ ಮಾಡಕ್ಕೆ ಯಾರಿಗೂ ಹೇಳಿಲ್ಲ. ನಾ ಇವತ್ತೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ, ಭಗವಾ ಜಂಡ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ. ನಾ ಎಂತ ಊರಾಗ ಆರಿಸಿ ಬರ್ತೀನಂದ್ರ 2,80,000 ಹೋಗದಾಗ 1,25,000 ಪಾಕಿಸ್ತಾನ ಅದಾರ. 1,60,000 ನಮ್ಮ ಹಿಂದೂಗಳದಾರ. ಬೇಕಾದವ್ರ ಮಕ್ಕಳು ಬೇಕಾದ ರೊಕ್ಕ ಕಳಿಸಿದ್ರು ನಮ್ಮ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ, ಡಾಬಾಕ್ ಹೋಗಿ ಹೊಡಿತಾರ. ನನ್ನ ಮಕ್ಕಳು ಬಂಗಾರ ತಗೋತಾರ, ಸೀರೆ ತಗೋತಾರ. ಊಟ ಬಂದಾಗ ಬಸವನಗುಡಿ ಇಲ್ಲ ನಮ್ಮ ನೋಡಿ ಕೂತಾರ. ಅದಕ್ಕೆ ನಾ ಹೇಳಿದೆ, ಜೋ ಹಿಂದೂ ಹಿತಮೇ ಬಾತ್ ಕರೇಗ. ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹಾಕಿದ್ರಲ್ಲ ಮಕ್ಕಳು, ಅವ್ರಿಗೆ ಸೀದಾ ನಾ ಏನಾರ ಗೃಹ ಮಂತ್ರಿ ಇದ್ದ ಜನ್ನತ್ ಕಳಿಸ್ತಿದ್ದೆ. जन्नत में 72 हुलिया है. ಅಲ್ಲಿ ಸುಂದರ ಕನ್ಯರದಾರ್ಥ ಕಾಲ ಹೊತ್ತ ನಾ ಏನೇ ಬಂದೆ ಅಂದ್ರೆ ಮುಂದಿನ 2028 ರಾಮನವಮಿ ಮ್ಯಾಗ ಕಲ್ಲು ಹೋಗದ್ರ, ಗಣೇಶನ ಮ್ಯಾಗ ಕಲ್ಲು ಹೋಗದ್ರ, ದೇವಿ ಮ್ಯಾಗ ಕಲ್ಲು ಹೋಗದ್ರ ಸೀದಾ ಜನ್ನತ್. ಪೊಲೀಸ್ ಸ್ಟೇಷನ್, ಸಿವಿಲ್ ಹಾಸ್ಪಿಟಲ್ ಹೋಗುದು, ಪೋಸ್ಟ್ ಮಾರ್ಟಮ್ ಮಾಡುದು, ಎಲ್ಲ ಅಪ್ಪರ ಹೋಗುದೇ ಅಂತ ಬೇಕಿಲ್ಲ ಈ ರಾಜ್ಯಕ್ಕೆ. ಬಾಬಾ ಬೇಕಿಲ್ಲ, ರಾಮನ ಭಕ್ತ ಬೇಕು.
ಬೇಕಿಲ್ಲೋ? ಸನಾತನ ಧರ್ಮ ಉಳಿಸುವಂತ ನಾಯಕ ಬೇಕಿಲ್ಲೋ? ಬಂಧುಗಳೇ, ಮುಂದಿನ ದಿವಸದಲ್ಲಿ ಎಲ್ಲ ನಾವು ಒಕ್ಕಟ್ಟಿದ್ರು ಯಾರು ಏನು ಕಾಳಜಿ ಮಾಡಬೇಡ್ರಿ. ಗುರುಗಳನ್ನು ಕಿವಿ ಮಾತಾಡ್ಯಾರ, ಮತ್ತೆ ಯಾವಾಗ ಸಂದರ್ಭ ಬಂದಾಗ ಬರ್ತಿಲ್ಲ. ಈ ಸಲ ಮಾತ್ರ ಕರ್ನಾಟಕದಾಗ ಯೋಗಿ ಆದಿತ್ಯನಾಥ್ ಹಿಂದೂಗಳ ದೇವಸ್ಥಾನ ಇದು ಅಂದ್ರೆ ಅವ್ರ ಮನಿ ಕಲಾಸೆ. ಅದಕ್ಕೆ ಬಂಧುಗಳೇ, ರಾಮನಂತ ದೊಡ್ಡ ಶಕ್ತಿ ಐತಿ ದೇಶನಾಗ. ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ. ಬಂಧುಗಳೇ, ನಾವೆಲ್ಲ ಒಕ್ಕಟ್ಟಿನಿಂದಿರು. ಯಾಕಂದ್ರೆ ನನಗೆ ಇಷ್ಟು ಹೊತ್ತು ಹುಬ್ಬಳ್ಳಿಗೆ ಬಂದೆ, ಹಿಂದೂ ಸಂಘಟನೆಗಳು ಎಲ್ಲರೂ ಬಂದು ಹೇಳಿದ್ರು, ನೀವೇನು ಹಂಚಬೇಡ್ರಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ. ನಮ್ಮ ಹಿಂದೂ ಸಂಘಟನೆ ಹೊತ್ತು ನೋಡ್ರಿ, ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರ್ಕೋಳವರು ಹಾಗೂ ನಮ್ಮ ಮಲಪಣ್ಣ ಸಿರ್ಕೋಳವರು ಇಟ್ಟು ಅದ್ಭುತವಾದಂಥ ರಾಮನವಮಿ ಮಾಡ್ತಾರ, ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾರ. ಮತ್ತೆ ಮಾಡ್ತಾರ್ರಿ, ಭಗೀರಥ್ ಮಹಾರಾಜ್ ಉಪ್ಪಾರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆ ಇಳಿಸಿದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ. ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಭಾಳ ಆಗ್ಯಾವ. ಹೋರಾಟ ಮಾಡಿ ತಿನ್ರಿ, ರೊಕ್ಕ ಕೊಡ್ರು ನೋಡು, ಅರ್ಧ ಕಿಸೆದಾಗ ಇಡುದು, ಅರ್ಧ ಹೋರಾಟ ಮಾಡುದು, ಅರ್ಧ ಡಬಾದಾಗ ತಿಂದು. ಒಬ್ಬೊಬ್ರು ಗಂಡುಗಬ್ರುಗಳು ಈ ಗಣಪತಿ ಮತ್ತು ದೇವಿ ಸ್ಟೇಜ್ ಇರ್ತಲ್ಲ, ತಲೆಗೆ ದಾರ ಕುಡಿತಿರ್ತಾರೆ. ನಾ ಬೈತಿರ್ತೀನಿ ಬಿಜಾಪುರನಾಗ ಭಾಳ ಸ್ಟ್ರಿಕ್ಟ್ ಇರ್ತಿದ್ರು ಗಣಪತಿಗೆ. ಹೆಂಗಂದ್ರ KEB ಪರ್ಮಿಷನ್ ತಗೋಬೇಕು, ಪೊಲೀಸ್ ಸ್ಟೇಷನ್ದಾಗ PSI ಬಲ್ಲಿ ಹೋಗಿ ಬರ್ಸ್ಬೇಕೇನಂತ. ನಾವು 5 ದಿವಸ ಕೊಡಿಸುತ್ತೇವೆ, 4x5 ಪೆಂಡಾಲ್ ಹೊಡಿಬೇಕು, ಗಣಪತಿ ನಾಷ್ಟೆಯಿಂದ ಒಬ್ಬನೇ ತಗೊಳ್ಬೇಕು, ಮೆರವಣಿಗೆಯಲ್ಲಿ 4 ಜನ ಇರಬೇಕು, 2 ಬೆಂಡ್ ಭಾಷೆ ಇರಬೇಕು. ನಾನು 5 ಜನ ನಾಟಕ ಸಿಗಲಿಲ್ಲ. ನಾ ಹೇಳ್ದ ಎಲ್ಲ KEB ಲೈನ್ಗಳು ಬೇಕಾದ್ರೆ ಕರೆಂಟ್ ತಗೋದು ಪುಕ್ಕಟ. ಪೊಲೀಸರಿಗೆ ನಿಮ್ಮ ಪರ್ಮಿಷನ್ ಹೇಳಬೇಕಪ್ಪ, ನಾವು ಗಣಪತಿ ಕೂರ್ಸೋದು ಹೋಗಿ ರಕ್ಷಣೆ ಮಾಡ್ರಿ ಕತೆ ಹೇಳಕೈತೆ. ನಮಗೆ ಯಾವ ಪರ್ಮಿಷನ್ ಇಲ್ಲ ಬಿಜಾಪುರನಾಗ. ಬೆಳತನ ಕುಡಿತಾರ, ಬೆಳತನ ಅವೇ ಕೊಡು. ಮೊದಲು 10 ಗಣಪತಿ ಅವರೇ 10 ಕರೆ ಹಬ್ಬಿಸ್ಲಿ, 12 ಕರೆ ಹಬ್ಬಿಸ್ಲಿ. ಡ್ಯಾನ್ಸ್ ಭಾಳ ಮಾಡ್ತಾರೆ, ಮಾಡಲ್ಲ ನಿನಗೇನು ಗಂಟು ಹೋಗ್ಬೇಕು. ಈ ಸೆಕ್ಯೂರಿಟಿ ಮುಂದೆ ನಮ್ಮ ಪೊಲೀಸರು ಸಹಿತ ಅವರು ಗುಲಾಲ್ ಅವರು ಹಿಂಗ ಬೇಕಾಗಿತ್ತು. ಕರ್ನಾಟಕದಾಗ ಹಳಬುರ್ಕನಾಗ ಕಠಿಣ ಕ್ರಮ ಕೈಗೊಳ್ಳೋರು ಬೇಕಾಗಿಲ್ಲ. ಈಗ ಹಾಕದ ಮ್ಯಾಗ ಕಠಿಣ ಕ್ರಮ ಇಲ್ಲಾಂದ್ರೆ ನಮ್ಮ ನೋಡಿ ಗಣಪತಿನ ಸೇರಿಗೆ ಹೋಗ್ತಾರೆ ಗಂಡ ಕುಡ್ಕೊಂಡು. ಅದು ಯಾವ್ದು ನಾಗಮಂಗಲ ಎಲ್ಲದು ಗಣಪತಿನ ಸೇನ ಪೊಲೀಸರಿಗೆ ಗಾಡಿ ಕೂಡ್ಸಾರ ಗಣಪತಿನ ಕೊಡ್ತಾರ. ಎಂತ ಬದಲಾವಣೆ ಸುಳಿ ಮಕ್ಕಳು ಸರ್ಕಾರ. ನಾ ವಿಧಾನಸೌಧದಾಗ ಯಾರಿಗೂ ಅನ್ಸೋದಿಲ್ಲ, ನನಗೇನು ತಿಳಿತೈತೆ ಅದು ಹೊಡಿತೀನಿ. ನನಗೆ ಯಾರಿಗೂ ಭಾಳ ಹಸ್ಬೆಂಡ್ 6 ವರ್ಷ ಮತ್ತು ಲೋಕಸಭಾ ಮನೆ ಎಲ್ಲ ಲೋಕಸಭಾ ಗೆದ್ದ ನನ್ನ ಮನೆಗೆ ಬರ್ತಾರೆ ಗೌಡ್ರೆ BJP. ನಿಮ್ಮ ಭಾಷಣ ಕೇಳ್ಬೇಕಂತಾರೆ ಜನ. ಲೋಕಸಭೆ ಎಲೆಕ್ಷನ್ ಮುಂದೆ ಮತ್ತೆ 6 ವರ್ಷ ಕೆಲಸ ಮಾಡ್ತಾರೆ. ಈ ಸಲ ಏನು 6 ವರ್ಷ ಉಚ್ಚಾಟನೆ ಏನು ಮಾಡ್ಯಾರಲ್ಲ, ಅದು 6 ತಿಂಗಳು ಕಟ್ಟಿಲ್ಲ ನೋಡಕತ್ತಿ. ಅದಕ್ಕೆ ಬಂದವರೇ ನಾವು ಗಟ್ಟಿ ಆಗಿ ನೀವೆಲ್ಲ ನನ್ನ ಜೊತೆ ಇರ್ತಿರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಮಹಾರಾಣಾ ಪ್ರತಾಪ್ ಕಿ, ಭಗೀರಥ ಮಹರ್ಷಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್